ವಾಸ್ತು ಬಂತಲ್ಲ ಅದು ಒಳ್ಳೆ ಸಿನಿಮಾ ಮಾಡೋಣ. ಅದು 100%. ಈಗ ಕಮೆಂಟ್ಸ್ ಆಗ್ತಾವ್ರೆ. ಹೌದು, ನನಗೆ ರಿವರ್ಸ್ ಆಗಸ್ಟಿಗೆ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಆಗಸ್ಟಿಗೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ. ಆಗಸ್ಟಿಗೆ ಸ್ಟಾರ್ಟ್ ಮಾಡೋಣ. ಅಣ್ಣ ಮೇನ್ ಇರ್ತಾರೆ ಅದ್ರಲ್ಲಿ. ಇಷ್ಟೆಲ್ಲ ಆಗಕ್ಕೆ ಕಾರಣನೇ ನಿಜವಾಗ್ಲೂ ವಿಡಿಯೋ ಮಾಡ್ತಿದ್ದೀರಿ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಆ ಎನರ್ಜಿ ಬರುತ್ತಲ್ಲ, ಆ ಮೈಂಡ್ ಫ್ರೆಶ್ ಆಗುತ್ತಲ್ಲ, ಆ ಫೀಲ್ ಬೇರೆ ಇದೆ. ಓಕೆ, ಏನ್ ಸೀನ್ರಿ ಇದು, ಸ್ವರ್ಗ ಇದ್ದಂಗಿದೆ. ಹೌದು, ಇದ್ದಿದ್ ಕಾಸಲ್ಲಿ ಕಾಂಪೌಂಡ್ ಆಗೋಯ್ತು. ಆಮೇಲೆ ಏನೋ ಮಾಡಿ ಅದೇನ್ ಮಾಡುದು ನಾವು, ದೇವರೇ ಕಾಪಾಡಿ. ಹೆಂಗೋ ಸಿಂಟೆಕ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ಹೋದ್ರೆ ಇನ್ನಷ್ಟೇ ಸ್ವರ್ಗ, ಅಲ್ಲೇ ಮಲ್ಕೊಂಡ್ಬಿಡ್ಬೇಕು. ಯಾವ್ದೇ ಕಾರಣಕ್ಕೆ ಇಡ್ಬೇಡ ಅಂತ. ಅದೆಷ್ಟು ಖರ್ಚು ಮಾಡಿದಲ್ಲ, ಇನ್ನೂ ಖರ್ಚು ಮಾಡೋ ಅಲ್ಲೇ ಇಡ್ಬೇಕು. ಅವ್ರನ್ನ ಕೇಳಿ ಯಾಕೆ ಅಲ್ಲಿ ಇಡ್ಬೇಕು, ಕೆಳಗಡೆಯಿಂದ ಪಿಲ್ಲರ್ ಎತ್ತಿದಾರೆ, ಅದಕ್ಕೆ 5 ಲಕ್ಷ ಖರ್ಚು ಮಾಡೋಣ ಪಿಲ್ಲರ್ ಎತ್ತಕ್ಕೆ, ಅಲ್ಲೇ ಇಡಕ್ಕೆ. ನಾನು ಕಟ್ಟಿರೋ ಮನೆ ಫಿಲಮ್ ಹೀರೋ. ಓಕೆ, ಇವ್ರ ಮನೆನೇ ಫಸ್ಟ್ ಸಕಲೇಶ್ಪುರ ಕಟ್ಟಿರೋ ಮನೆ ನಿಮ್ಗೆ ತೋರಿಸಿದೀನಿ. ಕಾಸು ಇಲ್ದ್ರೆ ಮನೆ ಕಟ್ಟೋದು ಹೆಂಗೆ ಅಂತ ನಮ್ ಸಂತೋಷ ಹೇಳ್ಬೇಕು. ನಿಮಗೂ ಗೊತ್ತಿಲ್ಲ ಈ ಲೆವೆಲ್ ಮನೆ ಬಂದು, ದೇವ್ರನ್ ಗೊತ್ತಿಲ್ಲ. ನಾನು ಎಲ್ಲ ಒಂದು ಫಸ್ಟ್ ಫ್ಲೋರ್ ಮಾಡಿದೆ. ಇನ್ನೊಂದ್ಸಲ ನೆಕ್ಸ್ಟ್ ಮಳೆ ಬಂದಾಗ ಜೂನ್ ಜುಲೈಗೆ ಬರ್ತೀನಿ, ಇಲ್ಲೇ ಪಾರ್ಟಿ ಮಾಡ್ಬೇಕು. ನೋಡಿ ಸ್ವರ್ಗ ಇದ್ದಾಗಿಲ್ವಾ ನೋಡಿ ಹೆಂಗಿದೆ. ಯಾವ ರೆಸಾರ್ಟ್ ಯಾವ್ದು ಬೇಡ ನಮ್ಗೆ. ಎಲ್ಲ ಪ್ರಾಪರ್ಟಿ ಇಲ್ಲಿ ಕಾಣುತ್ತೆ. ಅಲ್ಲೊಂದು 2 acres ಇದೆ, ಅಲ್ಲೊಂದು 2 acres, ಫುಲ್ ಈ ಲ್ಯಾಂಡ್ ಎಲ್ಲ ಇಲ್ಲೇ ಕಾಣಿಸ್ತಿಲ್ಲ. ಇಲ್ಲೇ ಕಾಣುತ್ತೆ. ಇನ್ನೊಂದು ಒಂದು ಬೈನಾಗ್ಲರ್ ಇಟ್ಕೊಂಡ್ರೆ ಯಾರು CC ಕ್ಯಾಮ್ರಾ ಇಟ್ಕೊಬಿಡ್ರಿ ಸರ್, ಫೋಕಸ್. ನಾ ಎಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಆಟ ಆಡ್ಬೋದು. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇದು ತೋಟ ನೋಡಿ, ನಾನು ಅದಕ್ಕೆ ತುಂಬಾ ಇಷ್ಟ ಆಯ್ತು ಪ್ಲೇಸ್. ಇಲ್ಲೇ ಕಟ್ಟೋಣ ಎಲ್ಲಣ್ಣ, ಬೇರೆ ಕಟ್ಟೋಣ ಏನೋ ಐಡಿಯಾ ಹೇಳ್ತಾ ಇಲ್ಲ. ಚೆನ್ನಾಗಿದೆ, ಸುತ್ತಲೂ ಎಲ್ಲ ಸೂಪರ್ ಆಗಿದೆ. ಅದನ್ನು ಇಲ್ಲೇ ಕಟ್ಟೋಣ ಅಂತೇಳಿ ಇಲ್ಲೇ ಪ್ಲಾನ್ ಮಾಡಿ ನೋಡಿ ಇದನ್ನು ಬೆಳೆಸೋಣ. ಹಿಂಗೆ ಎಲ್ಲ ಇದೆಲ್ಲ ಕರೆಕ್ಟಾಗಿ ತಗೊಂಡೋಣ, ಏನೋ ಮಾಡೋಣ. ಒಟ್ಟೆ ಈ ಮೇಲೆ ಫ್ಲೋರ್ ನಾನು ಬಂದಿರ್ಲಿಲ್ಲ. ಒಂದು ಏನಿದೆಯಲ್ಲ ಸ್ಟೀಲ್ ಕಲರ್ ಚಿಕ್ಕ ಏಣಿ ಅಥವಾ ಇನ್ನೊಂದು ಫ್ಲೋರ್ ಮೇಲೆ, ಇನ್ನೊಂದು ಫ್ಲೋರ್ ಮೇಲೆ ಹೋಗ್ತೀರಾ? ಬನ್ನಿ ತೋರಿಸ್ತೀನಿ. ಹೇಗಿದೆ ಸರ್? ನಿಮ್ಮ ಮನೆ ಹತ್ರ ಹೆಂಗೆ ವ್ಯೂ ಕಾಣಿಸುತ್ತಾ? ಬಟ್ಟೆ ಗಿಟ್ಟೆ ಒಂದು ಇದು ರೂಮ್ ಸ್ಟಾರ್ಟ್ ಆಗುತ್ತಿದ್ದು ಎಲ್ಲ ಫುಲ್ ಸುತ್ತಲೂ ಇದು ಒಂಥರ ಮನೆ ತಂಗೆ ಇದೆ ಅಲ್ವಾ? ಮನೆ ತರನೇ ಇದೆ ಇದು. ವಾಶ್ರೂಮ್, ಇಲ್ಲಿ ಸ್ಕ್ರೀನ್ ಬರುತ್ತೆ, ಮೂವಿ ಸ್ಕ್ರೀನ್, ಹೋಮ್ ಥಿಯೇಟರ್, ಓಪನ್ ಜಿಮ್ ಇರುತ್ತೆ, ಮೂವಿ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ ಪ್ರಾಜೆಕ್ಟ್ ಇದು ಜಿಮ್ ಮಾಡ್ಕೋಬಹುದು, ಹೋಮ್ ಥಿಯೇಟರ್ ಆಗುತ್ತೆ. ಬೇಕಾದಾಗ ಅದಾಗುತ್ತೆ, ಇಲ್ಲಾಂದ್ರೆ ಇದಾಗುತ್ತೆ. ಇಷ್ಟೆಲ್ಲ ಆಗಕ್ಕೆ ಕಾರಣನೇ ನಿಜವಾಗ್ಲೂ ವಿಡಿಯೋ ಮಾಡ್ತಿದ್ದೀರಿ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಆ ಎನರ್ಜಿ ಬರುತ್ತಲ್ಲ, ಆ ಮೈಂಡ್ ಫ್ರೆಶ್ ಆಗುತ್ತಲ್ಲ, ಆ ಫೀಲ್ ಬೇರೆ ಇದೆ. ಓಕೆ, ನಾನು ಇವತ್ತು ಟೆನ್ಷನ್. ನಾನು ಅನ್ಕೊಂಡಿದ್ದ ಬಜೆಟ್ ತುಂಬಾ ಲೋ ಬಜೆಟ್, ಎಷ್ಟು 25 ಅಲ್ಲಿ ಮಾಡ್ಕೊಳ್ಳೋಣ ಅಂತ. ಆಯ್ತಾ, ಎಲ್ಲಿಗೆ ಹೋಗಿ ಮುಡ್ತಾ ಇದೆ ಅಂತ ಮಾತಾಡೋದು ಬೇಡ, ಅದು ಪ್ರಾಬ್ಲಮ್ ಆಗುತ್ತೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಬಟ್ ಇವತ್ತು ಕೂಲ್ ಆಗಿದ್ದೀರಿ, ಬರ್ತಾ ಇದೆ, ಏನೋ ಆಗ್ತಾ ಇದೆ. ಆಗ್ಲಿ ಒಳ್ಳೇದಾಗ್ಲಿ. ಹೇಳೋ ಬಾಬಾ, ಏನು ಸೀನ್ರಿ ಇದು. ಸ್ವರ್ಗ ಇದ್ದಂಗಿದೆ. ಯಾರಿಗೆ ಸಿಗ್ಬೇಕಿದ? ಅಯ್ಯೋ, ಸಾಕು, ಲೈಫಲ್ಲಿ ಅಚೀವ್ಮೆಂಟ್ ಮಾಡಿದೀವಿ ಬಿಡು. ಹೌದಾ? ಒಂದು ಮನೆ ಕಟ್ಟೋದು ತಮಾಷೆ ಅಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಅಲ್ಲಿ ಸ್ಟಾರ್ಟಿಂಗ್ ಒಂದು ಕಾಂಪೌಂಡ್ ಹಾಕೋಗ್ಲಿ ನಾನು ಇದ್ದೆ ಅವಾಗ. ಎಷ್ಟು ಕಷ್ಟಪಟ್ಟ ಅಂದ್ರೆ ಅಷ್ಟು ಪಟ್ಟ. ಅಲ್ಲ, ಕಾಂಪೌಂಡ್ ಆಗಕ್ಕ ಇಷ್ಟು ಮಾಡ್ಬೇಕು. ಎಷ್ಟು ಖರ್ಚಾಯ್ತು ಕಾಂಪೌಂಡ್ ಮಾಡಿ? ಸ್ಟಾರ್ಟಿಂಗ್ ಕಾಂಪೌಂಡ್ ಒಂದು 2-3 ಲಕ್ಷ ಆಗಿದೆ. ಹೌದು, ಇದ್ದಿದ್ ಕಾಸಲ್ಲಿ ಕಾಂಪೌಂಡ್ ಆಗೋಯ್ತು. ಸ್ಟಾರ್ಟಿಂಗ್ ಇದ್ದಿದ್ ಕಾಸು. ಆಮೇಲೆ ಏನೋ ಮಾಡಿ ಅದೇನ್ ಮಾಡುದು ನಾವು, ದೇವರೇ ಕಾಪಾಡಿ. ಹೆಂಗೋ ಹೆಂಗೋ ಮಾಡಿ ರೆಡಿ ಮಾಡಿ ಬಂದಿರ ಬಂಬಟಾಗಿ. ಬನ್ನಿ ಇನ್ನೊಂದು ಸ್ಪೆಷಲ್, ಇನ್ನೊಂದು ವ್ಯೂ ತೋರಿಸ್ತೀನಿ. ಸಕಾಲಾಗಿದೆ ಅಲ್ಲ ಮೇಲೆ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡೋದು. ವಾಶ್ರೂಮ್ ಎಲ್ಲ ಇದೆಯಲ್ಲ. ಹೌದು, ನೆಕ್ಸ್ಟ್ ಬರೋದು ಹಂಗೆ ಅಲ್ವ? ನೆಕ್ಸ್ಟ್ ಸಕಲೇಶ್ವರ ಬಂದ್ರೆ ಆಯ್ತು. ಹೌದು, ಇದು ಹೊಸದಾಗಿ ಮಾಡ್ತಿದ್ದೀನಿ. ಮೇಲೆ ಸಿಂಟೆಕ್ಸ್ ಎಲ್ಲ ಬರುತ್ತಲ್ಲ, ಶೀಟ್ ಎಲ್ಲ ಇದೆ, ಶೇರಿಂಗ್ ಬರುತ್ತೆ. ಈಗ ಮೇಲೆ ಹೋಗ್ಬೇಕು ಅಂದ್ರೆ ಮೇಲೆ ತುಂಬಾ ಚೆನ್ನಾಗಿದೆ. ಬನ್ನಿ, ಅಲ್ಲಿ ಮತ್ತೆ ಮೋಲ್ಡಿಂಗ್ ಮಾಡ್ತಿದ್ದಾರೆ, ಸಿಮೆಂಟ್ ಮೋಲ್ಡಿಂಗ್ ಇದೆ, ಸಕ್ಕತ್ತಾಗಿದೆ. ಅಲ್ಲಿ ಹೋದ್ರೆ ಇನ್ನಷ್ಟೇ ಸ್ವರ್ಗ, ಅಲ್ಲೇ ಮಲ್ಕೊಂಡ್ಬಿಡ್ಬೇಕು. ಸರ್ ಈಗ ನೋಡ್ಬೋದು ವಾಸು ಸರ್, ಸಂತೋಷ್ ಸರ್, ಎಲ್ಲರಿಗೂ ವಾಟರ್ ಟ್ಯಾಂಕ್ ತರ್ತಾರೆ, ಎಲ್ಲರೂ ನಿಲ್ಸ್ಕೊತಾರೆ. ಅಲ್ಲಿ ದಪ್ಪ ಇದೆ, ಹೈಟ್ ಇದೆ ಅಂತ. ಅಲ್ಲಿ ಯಾವ ಮೂಲೆ ಅದು? ಇಲ್ಲ, ಇದು ಮತ್ತೆ ಕರೆ ಹೇಳ್ತೀನಿ ಕೇಳಿ.
ಅಲ್ಲೇ ಕುತ್ಕೋ. ಅಲ್ಲೇ ಇದು ನನಗೆ ಬಜೆಟ್ ಹೆವಿ ಆಗ್ತಿದೆಯಲ್ಲ, ಏನ್ ಮಾಡೋದು? ವಾಸನೆ ಕೇಳಿದೆ, ಅಣ್ಣ ಹೆಂಗಾರು ಮಾಡಿ ಇಲ್ಲಿಗೆ ಇಡ್ಲ ವಾಟರ್ ಟ್ಯಾಂಕ್, ಯಾವ್ದೇ ಕಾರಣಕ್ಕೆ ಇಡ್ಬೇಡ ಅಂತ. ಅದೆಷ್ಟು ಖರ್ಚು ಮಾಡಿದಲ್ಲ, ಇನ್ನೂ ಖರ್ಚು ಮಾಡೋ ಅಲ್ಲೇ ಇಡ್ಬೇಕು. ಅವ್ರನ್ನೇ ಕೇಳಿ ಯಾಕೆ ಅಲ್ಲಿ ಇಡ್ಬೇಕು? ಅದು ನೈಋತ್ಯದಲ್ಲೇ ಬಾರ ಬರ್ಬೇಕು. ಅಲ್ಲಿ ಆಗಲ್ಲ ಅಣ್ಣ, ನನಗೆಲ್ಲ ಆಗ್ತಾ ಇಲ್ಲ. ಹೌದು, ನಾನು ಇಲ್ಲಿಡ್ತೀನಿ ಅಂತ. ನೈಋತ್ಯಲ್ಲೇ ಬರ್ಬೇಕಲ್ಲ ವೇಟ್ ಎಲ್ಲ. ನಾನು ಇಲ್ಲಿಡ್ತೀನಿ ಅಂತಾನೆ ಸೆಂಟ್ರಲ್, ಇಲ್ಲಿ ಈ ಕಡೆ ಬೇಡ ಅಂದ್ ನಾನು. ಕೆಳಗಡೆಯಿಂದ ಪಿಲ್ಲರ್ ಎತ್ತಿದ್ದಾರೆ ಅದಕ್ಕೆ. 5 ಲಕ್ಷ ಖರ್ಚು ಮಾಡೋಣ ಪಿಲ್ಲರ್ ಎತ್ತಕ್ಕೆ, ಅಲ್ಲೇ ಇಡಕ್ಕೆ. 5 ಲಕ್ಷ ಖರ್ಚು ಮಾಡಿ ಅಲ್ಲೇ ಇಡ್ಬೇಕು ಅಂತ ಹೇಳಿ ಇದೆಲ್ಲ ಸ್ಟ್ಯಾಂಡ್ ಮಾಡಿ ಅದು ಇದು ಮಾಡಿ ಎಲ್ಲ ಒಂದ್ ನೋಡಿ ಡಿಸೈನ್. ಇದು ಅಲ್ಲಿ ಕಾಣಿಸುತ್ತೆ. ಆ ಮೂಲೆ ಬಿಟ್ರೆ ಇನ್ಯಾ ಮೂಲೆಯಲ್ಲಿ ಇಡಕ್ ಬೆಟರ್. ಎಲ್ಲಿ? ಆ ಮೂಲೆ ಬಿಟ್ರೆ ಇನ್ಯಾ ಮೂಲೆ ಬೆಟರ್. ಅಲ್ಲೇ ಇಡ್ಬೇಕು. ಅಲ್ಲಿ ಕಾಂಟ್ಪಟ್ ಅಂದಾಗ ವಾಯುವ್ಯದಲ್ಲಿ ಇಡ್ಬೋದು ಸ್ವಲ್ಪ ಅಂದ್ರೆ ಸೆಕೆಂಡ್ ಪ್ಲೇಸ್, ಲೈಕ್ ಸೆಕೆಂಡ್ ಪ್ಲೇಸ್. ಅದು ಬಿಟ್ರೆ ಎಲ್ಲರೂ ರೀಸನ್ ಅಲ್ಲೇ ಇಡಬೇಕು. ಅಲ್ಲ ವೆಯ್ಟ್, ನೈಋತ್ಯ ಅಂದ್ರೆ ಭೂಮಿಯ ಭೂಮಿಯ ಒಡಿಯ ಅಂದ್ರೆ ಭೂಮಿ ಒಡಿಯ ಅದು ಭಾರ ತಗೊಳ್ಳೋದಲ್ಲಿ, ಅದರಿಂದ ಅಲ್ಲಿಡೋದು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಇಡ್ಲೇಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದೆ ನೋಡಿ. ಅಲ್ಲಿಂದ ಕೆಳಗಡೆ ಬೇಕು ಅಂದ್ರೆ ಇಲ್ಲಿ ಸೈಡ್ ಬಂದ್ರೆ ನಾವು ನೀವು ಹೇಳಿದ್ರಲ್ಲ, ಸ್ಟೀಲ್ ಹಾಕಬಿಟ್ಟು ಗ್ಲಾಸ್ ಹಾಕಬಹುದು. ಇಲ್ಲಿ ಬೇಕು ಅಂದ್ರೆ ಮೇಲೆ ಯಾರಾದ್ರೂ ಓಡಾಡ್ತಾ ಇರ್ತಾರೆ, ಯಾರು ಬರಲ್ಲ ನೋಡಿ. ಇದೆಯಲ್ಲ, ಇದು ನೋಡಿ, ಇದು ಬ್ರಹ್ಮಸ್ಥಾನ ಓಪನಿಂಗ್ ಅಂತ ಕೊಟ್ಟಿದೀವಿ. ಗ್ಲಾಸ್ ಕೊಟ್ಟಿದೀವಿ. ಸೊ ಮಾಮೂಲಿ ಇದೇನ್ ಮಾಡ್ತೀವಿ ಅಂದ್ರೆ ನಾವು ಬೆಂಗಳೂರಲ್ಲೆಲ್ಲ ಚಿಕ್ಕದಾಗ ಕೊಡ್ತಾರೆ, ಇಷ್ಟು ಕೊಟ್ಬಿಟ್ಟು ಏನ್ ಮಾಡ್ತೀವಿ, ಸುತ್ತಲೂ ಒಂದ್ ಅರ್ಧ ಅಡಿ ಗ್ಯಾಪ್ ಕೊಡ್ತೀವಿ ಏರ್ಔಟ್ ಆಗಕ್ಕೆ. ಸುತ್ತಲೂ ಮೆಸ್ ಹಾಕ್ಬಿಟ್ಟು ಮೆಸ್ ಹಾಕಿ ಪಕ್ಷಿಗಳು ಬರ್ದಿರ ಏರ್ಔಟ್ ಹಾಕಿ ಕೊಡ್ತೀವಿ. ಇದು ಫುಲ್ ಕ್ಲೋಸ್ ಮಾಡಿದಾನೆ. ಸೊ ಸ್ವಲ್ಪ ಹೀಟ್ ಹೆವಿ ಬರುತ್ತೆ. ಸೊ ಏನಾದ್ರೂ ಚಾನ್ಸ್ ಇದ್ರೆ ಒಂದು ಅರ್ಧ ಅಡಿ ಮೇಲೆ ಕೆತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅದು ವಿಂಡೋಸ್ ಕೆಳಗೆ ಇದ್ರಲ್ಲೇ ಈ ವಿಂಡೋ ಇದೆ ಕೆಳಗಡೆ. ಸೂರ್ಯ ಬಂದು ಮಧ್ಯಾಹ್ನ ಬಂದ್ರೆ ಇಲ್ಲಿಗೆ ಬರುತ್ತೆ. ಅರ್ಧ ಅಡಿ ಇದು ಫ್ರೇಮ್ ಅಂದ್ರೆ ಡೈನಿಂಗ್ ಟೇಬಲ್ ಗಮ್ ಹಾಕ್ಬಿಟ್ಟಿದ್ದಾರೆ. ಸೂರ್ಯ ಈಗ ಮುಳುಗ್ತಾ ಇತ್ತು ಅಲ್ಲಿ. ಸೂರ್ಯ ಹುಟ್ಟೋದು ಈ ಕಡೆನಾ? ಸೂರ್ಯ ಹುಟ್ಟೋದು ಈ ಕಡೆ, ಮಧ್ಯಾಹ್ನ ಪೂರ್ವ ಪಶ್ಚಿಮ. ಸೂರ್ಯ ಉಡ್ತಾ ಮಧ್ಯಾಹ್ನ ಇಲ್ಲಿ ಬರುತ್ತೆ. ಮತ್ತೆ ಹಿಂಗ ಅಲ್ಲಿ ಲಾಸ್ಟ್ ಮುಳುಗ್ತಾ ಇದೆ. ಅದನ್ನ ತೋರಿಸ್ಬಿಡಿ ಹೆಂಗೆ. ಸೂರ್ಯ ಉಡ್ತು ಮುಳುಗ್ತಾ ಇದೆ. ಈಗ ಮೇಲೆ ಅರ್ಧ ಹೋಗುತ್ತೆ ಸೂರ್ಯ. ಇಲ್ಲ ಬೆಳಗ್ಗೆ ಅಲ್ಲಿ ತೋರ್ಸು. ಬೆಳಗ್ಗೆ ಸೂರ್ಯ ಅಲ್ಲಿ ಬರ್ತಾನೆ, ಅಲ್ಲಿ ಬರುತ್ತೆ. ನಿನ್ನ ಬಾಗ್ಲಿಂದ ನಿಮ್ಮನ್ನ ಎಬ್ಬರಿಸಿ ಎದಳ ಬೆಳೆ ಮಕ್ಳಿಗೆ ಮಲಗಿದ್ರೆ ಇಷ್ಟೊತ್ತಂತ ಹೇಳ್ತಾನೆ. ಆಯ್ತಾ? ಎನರ್ಜಿ ಕೊಡ್ತಾನೆ ಚೆನ್ನಾಗಿ. ಮಧ್ಯಾಹ್ನ ಮತ್ತೆ ಇಲ್ಲಿಂದ ಕೊಡ್ತಾನೆ ಎನರ್ಜಿ. ಏನೋ ಬ್ರಹ್ಮಸ್ಥಾನ ಮೇಲೆ ಟಾಪ್ ಓಪನ್ ನಿಮ್ಗೆ ಕೊಟ್ಟಿದ್ರಲ್ಲ ಮೇಲೆ ಹಂಚಿದು, ಅಲ್ಲಿ ಬರ್ತಾನೆ ಸೂರ್ಯ. ಅಲ್ಲಿ ಕ್ಲೀನ್ ಮಾಡ್ತಾನೆ. ಆಯ್ತಾ? ಮತ್ತೆ ಸಾಯಂಕಾಲ ಈ ಕಡೆ ಬರ್ತಾನೆ. ಅಲ್ಲೂ ಡೋರ್ ಬಂತು ಕೆಳಗಡೆ, ಪ್ಲಸ್ ಇದು ಬಂತು, ಎಲ್ಲ ಇದಾವೆ. ಸಾಯಂಕಾಲ ಮತ್ತೆ ಸ್ವಲ್ಪ ಎನರ್ಜಿ ಕೊಡ್ತಾನೆ. ಈವ್ನಿಂಗ್ ಯಾವತ್ತು ಸೂರ್ಯ ಬೆಳಗಿನ ಜಾವ ನಿಮ್ಗೆ ಏನ್ ಹೇಳ್ತಾರೆ, ಬೆಳಗ್ಗೆ ಬಿಸಿಲು ಕಾಯಿರಿ, ಡಿ ಏನೋ ಬಾಡಿಯಲ್ಲಿ ಏನೋ ಇದಿಲ್ಲ ಅಂದ್ರೆ ವಿಟಮಿನ್ ಡಿ ಇಲ್ಲ ಅಂದ್ರೆ ಬಿಸಿಲು ಕಾಯಿರಿ ಅಂತಾರೆ. ಅರ್ಥ ಆಯ್ತಾ? ಆ ಬೆಳಗಿನ ಬಿಸಿಲು ಕಾಯ್ಬೇಕು, ಇಲ್ಲ ಸಾಯಂಕಾಲ ಇದು ಚೆನ್ನಾಗಿರುತ್ತೆ. ಈವ್ನಿಂಗ್ ಬಿಸಿಲು, ಮಧ್ಯಾಹ್ನ ಬಿಸಿಲು ಸ್ವಲ್ಪ ಹೆವಿ ಪವರ್ ಜಾಸ್ತಿ. ಸೊ ಅದರಿಂದ ಮೇಲೆ ನಾವು ಆ ಬಿಸಿಲಿಗೋಸ್ಕರ ಇಲ್ಲ ಅಂದ್ರೆ ಮನೆ ಕಟ್ತಾ ಇರ್ಲಿಲ್ಲ. ಮಧ್ಯಾಹ್ನ ಬಿಸಿಲು ಹೆವಿ ಇಲ್ಲ ಅಂದ್ರೆ, ಮಳೆ ಇಲ್ಲ ಅಂದ್ರೆ ಯಾರು ಮನೆ ಕಟ್ತಿರ್ಲಿಲ್ಲ. ಹಂಗೆ ಜೀವನ ಮಾಡ್ಕೊಂಡಿರೋ. ಹೌದಲ್ವಾ? ಆ ಬಿಸಿಲು ಮಳೆಗೋಸ್ಕರ ಶೇಡ್ ಬೇಕು ನಮ್ಗೆ. ಓಕೆನಾ? ತುಂಬಾ ಅದ್ಭುತವಾಗಿದೆ ನೋಡಿ. ಸುತ್ತಲೂ ತೋರ್ಸಪ್ಪ ಹಿಂಗೆ. ಸ್ವರ್ಗದಲ್ಲಿ ಇದ್ದಂಗಿದೆ. ನಾನು ಬಂದ್ರೆ ಇಲ್ಲಿ ಮಲ್ಕೊಂತೀನಪ್ಪ ಸಮ್ಮರಲ್ಲಿ. ಸಮ್ಮರ್ ಅಲ್ಲಿ ಬಂದ್ರು ಒಳಗಡೆ ಚಳಿ ಆಗುತ್ತೆ ನಿಮ್ಗೆ. ಹೊರಗಡೆ ಚಳಿ ಆಗುತ್ತಾ? ಅಷ್ಟು ಕಿಟಕಿ ಕೊಡ್ತಿದೀಯಲ್ಲ. ಅದೇ ಕಿಟಕಿಗಳು ಜಾಸ್ತಿ ಇದೆ. ಬಟ್ ಇಲ್ಲ, ಇಲ್ಲೇ ಮಲ್ಕೊಂಡ್ರೆ ಅದ್ಭುತ. ಅದ್ಭುತ ಅಂದ್ರೆ ಅದ್ಭುತ ಇದು. ನಾನು ಈ ತರ ಮನೆ ಎಲ್ಲೂ ನೋಡೇ ಇಲ್ಲ ಅಲ್ವಾ? ಅಲ್ಲ, ಇಷ್ಟು ಸುತ್ತಲೂ ಟೋಟ್ಲಿ ಸರೌಂಡಿಂಗ್ ಹಿಂಗಿದ್ರೆ 360 ಡಿಗ್ರಿ ತಿರುಗಿಸಿದ್ರೆ ಕ್ಯಾಮ್ರಾ ಫುಲ್ ತಿರ್ಸಿದ್ರಪ್ಪ ಒಂದ್ಸರಿ ಕ್ಯಾಮ್ರಾ, ನೀನ್ ಕಣ್ಣಿಗೆ ತಿರುಗಿ ಬಿದ್ದೀಯ. ಎಲ್ಲ ಇದೆಲ್ಲ ಗ್ರೀನ್ ಬರ್ತೀನಿ. ಗದ್ದೆ ಬಂದ್ಬಿಟ್ರೆ ನನ್ನ ಸುರೇಂದ್ರ ಇನ್ನ ಈ ಕಡೆ ಬಂದು ನೆಕ್ಸ್ಟ್ ನೀವು ರೈನ್ ಸೀಸನ್ ಇದೆಯಲ್ಲ, ರೈನಿ ಸೀಸನ್ ಜೂನ್ ಟು ನೆಕ್ಸ್ಟ್ ಲೆವೆಲ್ ಇರ್ತದೆ. ಏನ್ ಇರ್ತದೆ ಹಬ್ಬ ಅದ್ಭುತವಾಗಿರುತ್ತೆ. ದೃಷ್ಟಿ ನೋಡಪ್ಪ, ನಿಮ್ ಮನೆಗೆ ದೃಷ್ಟಿ ಬೊಂಬೆಗಳೆಲ್ಲ ಕಟ್ಟಿ ಚೆನ್ನಾಗಿ ಕುಂಬಳಕಾಯಿ ಬಿಟ್ಬಿಟ್ಟಿದ್ದೀನಿ ನಾನೇ. ಒಂದು ತಿಂಗಳ ಒಂದು ಕುಂಬಳಕಾಯಿನ ದೃಷ್ಟಿ ತೆಗಿ ತೆಗೆದ್ಬಿಟ್ಟು ಸ್ವಲ್ಪ, ಯಾಕಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಏನೋ 3-6 ತಿಂಗಳು ಹಿಂಗ್ ಕಟ್ಬಿಟ್ಟ ಮನೆ, ಏನೋ 6 ತಿಂಗಳಿಗೆ ಮನೆ ಕಟ್ಬಿಟ್ಟ. ನಾವೇನೋ ಪಾಯಾಕ 1 ವರ್ಷ ಆಯ್ತು, ಇನ್ನು ಮೇಲಕ್ಕೆ ಇದ್ದಾಡ್ತಾ ಇಲ್ಲ. ವಾಸ್ತು ಆಕ್ಚುಲಿ ವಾಸ್ತು ಪ್ರಕಾರ ನಮ್ಮ ದೇಶ ಇದ್ದಿದ್ದು. ಯಾವಾಗ ಇಂಗ್ಲಿಷ್ ಅವ್ರು ಬಂದ್ರು ಅವಾಗ ಚೇಂಜ್ ಆಯ್ತು. ಈಗ ಪಾಪ ಇವ್ರಂತಾರೆ ಈಗ ಮತ್ತೆ ವಾಸ್ತುಗಳು ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ನಾನು ಎಲ್ಲರೂ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಮನೆ ಕಟ್ತೀರಾ, ಎಲ್ಲೆಲ್ಲೋ ಕಷ್ಟಪಟ್ಟು ದುಡ್ಡು ತಂದು ಏನೇನೋ ಮಾಡಿ ಒಂದ್ ಮನೆ ಕಟ್ತಿರ್ತೀರಾ ಸ್ವಾಮಿ, ದಯವಿಟ್ಟು ಒಂದು ಸಜೆಷನ್ ತಗೊಳ್ಳಿ. ಈಗ ಉದಾಹರಣೆ ಒಂದು ಹಲ್ ಕಿಡಿಸ್ಬೇಕು ಅಂದ್ರೂ ನಾವು ಸಜೆಷನ್ ತಗೊಳ್ತೀವಿ. ಒಂದು ಕಟಿಂಗ್ ಮಾಡಿಸ್ಬೇಕು 4 ಜನ ಕಟ್ತೀವಿ, ಹೇರ್ ಸ್ಟೈಲ್ ಮಾಡ್ಸೋಣ ಅಂತ. ಯಾರು ಚೆನ್ನಾಗಿ ಮಾಡ್ತಾರೆ. ಲೈಫ್ ಲಾಂಗ್ ಬದುಕೋ ಮನೇನ ಒಂದ್ಸತಿ ಸಜೆಷನ್ ತಗೊಳ್ಳಿ.
ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡಿ, ಇಲ್ಲಾಂದ್ರೆ ಬಿಟ್ಟು ಹಾಕಿ ಅಷ್ಟೇ, ಅವ್ರ ಇಷ್ಟ ಆಯ್ತಾ. ಬಟ್ ವಾಸ್ತು ಖಂಡಿತವಾಗ್ಲೂ ಇದೆ. ಉದಾಹರಣೆ ನಾನೇ ವಾಸುವಣ್ಣ ಎರಡು ಫ್ರೆಂಡ್ ಆದ್ರು ನನಗೆ. ಆಕ್ಚುಲಿ ಸಾವಿರಾರು ಜನ ಮನೆಗೆ ಹೋಗಿ ವಾಸ್ತು ಹೇಳ್ತಾರೆ, ಆದ್ರೆ ಯಾವತ್ತು ನನಗೆ ನಾನೇ ಫೋನ್ ಮಾಡಲ್ಲ, ಅವರೇ ಫೋನ್ ಮಾಡಿ ಬೈತಾ ಇರ್ತಾರೆ, ಎಲ್ಲೋದ ಫೋನ್ ಮಾಡಿಲ್ಲ ಅಂತ. ಥ್ಯಾಂಕ್ಸ್ ಅಣ್ಣ. ಆಕ್ಚುಲಿ ತುಂಬಾ ನನ್ನ ದೊಡ್ಡ ಬಿಗ್ ಬ್ರದರ್. ಇಲ್ಲ ಇಲ್ಲಿ ಬಾ, ಅದು ನೀವು ನಾನು ಸೇರ್ಬೇಕು ಅಂತ ಬರ್ದಿತ್ತು, ಸೇರಿದ್ವಿ. ನನ್ನ ಈ ಸಕಲೇಶ್ವರಕ್ಕೆ ಫಸ್ಟ್ ಕರ್ಸಿದ್ ನೀನೆ. ಹೌದು. ಆಮೇಲೆ ಸಕಲೇಶ್ವರಕ್ಕೆ ನೀನಿದ್ರೆ ಸಕಲೇಶ್ವರ, ಇಲ್ಲಾಂದ್ರೆ 2 ದಿನ ಪೋಸ್ಟ್ ಮ್ಯಾನ್ ಮಾಡ್ತಾರೆ. ನಾನು ಬರೋದಿಲ್ಲ, ಊರಲ್ಲಿ ಅಂದ್ರೆ ಬರೋದಿಲ್ಲ, ಬರಲ್ಲ. ಬೇರೆ ಮನೆಗಳು ಮಾಡಿದೀನಿ ಸಕಲೇಶ್ವರ, ಎಲ್ಲರೂ ನನ್ಗೆ ಯಾರು ಅಷ್ಟು ಕ್ಲೋಸ್ ಆಗಿಲ್ಲ. ಸೊ ಇವರು ಒಂದಷ್ಟು ಫ್ರೆಂಡ್ಸ್ಗೆಲ್ಲ ಹೇಳಿದ್ದಾರೆ, ಅವರಲ್ಲಿ ಮಾಡಿಸಿದೀವಿ. ಬಟ್ ನಾನು ಸಂತು ಇದ್ರೆ ಇಲ್ಲಿ ಬರೋದು, ಇಲ್ಲಾಂದ್ರೆ ಸಕಲೇಶ್ವರ ಬರೋದಿಲ್ಲ ಅಂತ ಹೇಳ್ತೀನಿ. ಸೊ ಅದಕ್ಕೆ ನೆನ್ನೆ ಬರ್ಬೇಕಾಗಿತ್ತು, ಊರಲ್ಲಿ ಇರಲಿಲ್ಲ, ಇವತ್ತು ಬಂದೆ ನಾನು. ಓಕೆ ಪಾಪ ನನಗೆ ಎಲ್ಲರೂ ಕಾಯ್ತಾರೆ, ನಾನು ಸಂತು ಕಾಯ್ದೀನಿ. ಅದಿನ್ನೇನಿಲ್ಲ ಅಷ್ಟೇ. ಓಕೆ, ಅದೊಂದು ಪ್ರೀತಿ, ಅದೊಂದು ಬಾಂಡಿಂಗ್ ನಮಗೆ. ಸೊ ಎಲ್ಲ ವೀಕ್ಷಕರು ನೋಡಿದ್ರಲ್ಲ. ಇಲ್ಲ, ಈಗ ವಾಸ್ತು ಬಂತಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡೋಣ. ಅದು 100% ಹೇಳೋಣ. ಎಲ್ಲ ನನಗೆ ಎಲ್ಲರೂ ಜೋಕ್ ಆಗ್ತಾರೆ, ನನಗೆ ಎಲ್ಲರೂ ಜೋಕ್ ಆಗ್ತಾರೆ. ನೀವ್ ಇವಾಗ ವಾಸ್ತು ಅಂತೀರಲ್ವಾ, ನೀವ್ ಮತ್ತೆ ಯಾಕೆ ಹೀರೋ ಆಗ್ಬಾರ್ದು ಅಂತಾರೆ. ಹೌದು, ಈಗ ಕಮೆಂಟ್ಸ್ ಆಗ್ತಾವ್ರೆ. ಹೌದು, ನನಗೆ ರಿವರ್ಸ್. ಆಗಸ್ಟಿಗೆ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಆಗಸ್ಟಿಗೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ. ಆಗಸ್ಟಿಗೆ ಸ್ಟಾರ್ಟ್ ಮಾಡೋಣ. ಅಣ್ಣ ಮೇನ್ ಇರ್ತಾರೆ ಅದ್ರಲ್ಲಿ. ಪ್ಲಾನ್ ಮಾಡ್ತಾ ಇದ್ರು ನೋಡಪ್ಪ. ಆಯ್ತಾ, ಎಲ್ಲರಿಗೂ ಮೆಸೇಜ್ ಕೊಡೋರಿಗೆ ಆಯ್ತಾ, ಕೊಡ್ತೀವಿ ನೆಕ್ಸ್ಟ್ ಆಗಸ್ಟ್ಗೆ ಮಾಂಜಾ. ಓಕೆ ಇಲ್ಲ ಫಿಕ್ಸ್. ಓಕೆ, ನೀನ್ ರೆಡಿಯಾಗಿ ಗುರುಪ್ರವೇಶಕ್ಕೆ ಬರ್ತೀವಿ. ಆಯ್ತು. ಓಕೆ, ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ. ಖಂಡಿತ ನೋಡಿ, ಏನ್ ಅದ್ಭುತ, ಸ್ವರ್ಗದಲ್ಲಿ ಇದೆಯಪ್ಪ ನೀನು. ನೀನು ಯಾವ ಇಲ್ಲಿಗೇನು ಗೊತ್ತಾ, ನೀನು ಒಂದಷ್ಟು ಸ್ವಲ್ಪ ವಾಸ್ತು ಮಿಸ್ಟೇಕ್ ಇದ್ರೂ ನಡೀತದೆ ಇಲ್ಲಿ. ಯಾಕಂದ್ರೆ ಸಪೋರ್ಟ್ ಮಾಡುತ್ತೆ, ಎನರ್ಜಿ ಚೆನ್ನಾಗಿ ತುಂಬಾ ಅದ್ಭುತವಾಗಿರುತ್ತೆ. 5 ಗಂಟೆಗೆ ಎದ್ದೇಳ್ತಾನೆ ಕೆಲಸ ಮಾಡಕ್ಕೆ, ಕಾಫಿ ತೋಟದಲ್ಲಿ ಇರ್ತಾನೆ 5 ಗಂಟೆಗೆ. ಹೌದು. ಹೌದಣ್ಣ, ನಾನು ತುಂಬಾ ದೇಶಗಳಿಗೂ ಹೋಗಿದ್ದೀನಿ. ಹೌದು, ಇಂಡಿಯಾ ಆಲ್ಮೋಸ್ಟ್ ತುಂಬಾ ಸ್ಟೇಟ್ ಗಳಿಗೆ ಓಡಾಡಿದ್ದೀನಿ. ನನಗೆ ಇಲ್ಲಿರೋ ಕಿಕ್ ಇದೆಯಲ್ಲ, ಎಲ್ಲೂ ಸಿಗಲ್ಲ. ಹ್ಯಾಪಿ ಆಗಿರ್ತೀನಿ ಇಲ್ಲಿಂದ. ಇವ್ನ ಕೈ ಯಾವಾಗಲೂ ನನ್ನ ಜೊತೆ ನನ್ನ ಎಲ್ಲಾ ಸಿನಿಮಾಕ್ಕೆ ಇವನೇ ಅಸ್ಟೆಂಟ್. ಶೂಟಿಂಗ್ ಮುಗಿದ್ರೆ 7 ಗಂಟೆ ಶೂಟಿಂಗ್ ಮುಗಿದ್ರೆ ನಾನು ಪರ್ಸನಲ್ ಅಸ್ಟೆಂಟ್. 7 ಗಂಟೆಗೆ ಪ್ಯಾಕಪ್ ಆದ್ರೆ ನಡಿ ಊರಿಗೆ ಹೋಗೋಣ, ಬೆಳಿಗ್ಗೆ ಹೋಗೋಣ ಬೇಡ ಈಗ ನಡಿ ಅಂತ ಬಂದ್ಬಿಡ್ತಿದ್ದೆ. ನೈಟ್ ಡ್ರೈವ್ ಮಾಡ್ಕೊಂಡು ನೈಟ್ ಬಂದ್ಬಿಡ್ತಿದ್ದೆ. ಹಂಗೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೀವು ಎಲ್ಲ ನಿಮಗೆ ಒಂದು ತೋರಿಸೋಣ ನಾವು ಕಟ್ಟಿರೋ ಮನೆ. ಈಗ ನಾನು ವಾಸ್ತು ಹೇಳ್ತಾ ಇದ್ದೀನಿ, ನೀವೆಲ್ಲ ಕಮೆಂಟ್ ಆಗ್ತಾ ಇರ್ತೀರಿ, ನೀವು ಕಟ್ಟಿರೋ ಮನೆ ಯಾವ್ದಾನ ಇದೆಯಾ, ನೀವು ಯಾವುದಾದ್ರು ಹೇಳಿದ್ದೀರಾ ಅಂತ. ನಿಮ್ಗೆ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಈ ಚಾನಲಲ್ಲಿ ಗೊತ್ತಿಲ್ಲ, ಮೈನಾಕ್ಷಿ ರಂಡಿದಲ್ಲಿ ಅವ್ರು ಯಾರು ಗೊತ್ತಿಲ್ಲದಿರೋದ್ರಿಂದ ನಾನು ಕಟ್ಟಿರೋ ಮನೆ ಒಂದು ನಮ್ಮ ಫಿಲಮ್ ಹೀರೋ. ಓಕೆ, ಇವ್ರ ಮನೆಯೇ ಫಸ್ಟ್ ಸಕಲೇಶ್ಪುರಕ್ಕೆ ಕಟ್ಟಿದ್ದೀನಿ. ಕಟ್ಟಿರೋ ಮನೆ ನಿಮ್ಗೆ ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಟ್ಟದ, ಹೆಂಗ್ ಕಟ್ಟದ, ಕಾಸು ಇಲ್ದ್ರೆ ಮನೆ ಕಟ್ಟೋದು ಹೆಂಗೆ ಅಂತ ನಮ್ ಸಂತೋಷ ಹೇಳ್ಬೇಕು. ನಿಮಗೂ ಗೊತ್ತಿಲ್ಲ ಈ ಲೆವೆಲ್ ಮನೆ ಬಂದು, ದೇವ್ರನ್ನ ಗೊತ್ತಿಲ್ಲ. ನಾನು ಎಲ್ಲ ಒಂದು ಫಸ್ಟ್ ಫ್ಲೋರ್ ಮಾಡಿದೆ, ಸಿಂಪಲ್ ಆಗಿ ಹಾಕೊಂಡ ಹೊತ್ತಿ ಅಂತಂದ್ರೆ ಈ ಹಿಂಗೆ ಎಮ್ ಎಲ್ ಎ ಮನೆ ತರ ಆಗೋಯ್ತು. MLA ಮನೆ ಆಗೋಯ್ತು. 4 ಡೋರ್, ಫಸ್ಟ್ ಫ್ಲೋರ್ 4 ಡೋರ್, ಗ್ರೌಂಡ್ ಫ್ಲೋರ್ 4 ಡೋರ್, 26-27 ಡೋರ್ ಬರುತ್ತೆ ಮನೆಗೆ. 27 ಡೋರ್ ಇದೆ ಅಂತ. 26 ಸಮಯ ಇರಬೇಕು. 26 ಮಾಡಿದ್ದಾರೆ. ಸೊ ಕರೆಕ್ಟ್ ಇದೆ ಅದು. ಓಕೆ, ಚೆನ್ನಾಗಿ ಆಗು, ನೀನು ಫಸ್ಟ್ ಕ್ಲಾಸ್ ಆಗು. ನಾನು ನಿನ್ಗೆ MLA ಆಗ್ಬೇಕು ಅಂತ ನಾನು ಸುಮ್ನೆ ಯಾವಾಗ್ಲೂ ಒಂದ್ಸಲ ಅಂದಿದ್ದೆ. ಯೋಗ ಸಕಲೇಶ್ವರ ಬರುತ್ತೆ. ಇವತ್ತಲ್ಲ, ಇವತ್ತು ಪ್ರಯತ್ನ ಪಟ್ರೆ ಇನ್ನು 10 ವರ್ಷಕ್ಕೋ 15 ವರ್ಷಕ್ಕೋ ಆಗೈತಲ್ಲ. ನೀವು ಚಿಕ್ಕವ್ರಿಗೆ ಇನ್ನ ವಯಸ್ಸಿದೆ ಅಲ್ಲ, 15 ವರ್ಷಕ್ಕೆ ಆಗ್ಬೋದು ಅಲ್ವಾ. ಸೊ ನನ್ನ ಎನರ್ಜಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಯತ್ನ ಎಲ್ಲ ನಿಮ್ದು. ಓಕೆನಾ? ಖಂಡಿತ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಲವ್ ಯು. ಥ್ಯಾಂಕ್ ಯು.